ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ವಿತ್ ಮಂಜುನಾಥ್. ನಾವೀಗ ಬಂದಿರುವಂಥದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಅಧ್ಯಕ್ಷರಾದಂಥ ಪುಟ್ಟಸ್ವಾಮಿ ಅವರನ್ನ ಕುರಿತು ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು ಸರ್? ಪುಟ್ಟಸ್ವಾಮಿ ಅಂತ. ಯಾವ ತಾಲೂಕ್ ಪಂಚಾಯತಿಯಿಂದ ಆಯ್ಕೆ ಆಗಿರೋದು ಸರ್ ತಾವು? ನಾವು ಮಾಲೂರು ತಾಲೂಕು ಉರುಳಗೇರಿ ಕ್ಷೇತ್ರದ ತಾಲೂಕ್ ಪಂಚಾಯತಿ ಕ್ಷೇತ್ರದಿಂದ ಆಯ್ಕೆ ಆಗಿದ್ದೀರಾ ಸರ್. ತಾವು ಗೆದ್ದಂಥ ಸಂದರ್ಭದಲ್ಲಿ ಒಟ್ಟು ಮತ ಎಷ್ಟು ಬಂದಿತ್ತು ಸರ್ ತಮಗೆ? ನಮಗೆ 3180 ಮತ ಬಂದಿತ್ತು. 3180 ಮತದಿಂದ ಅಂತರದಿಂದ ಗೆದ್ದಿದ್ದೀರಾ ಸರ್. ಎಷ್ಟು 3680 ಒಟ್ಟು ಮತಾಂತರದಿಂದ ಗೆದ್ದಿದ್ದೀರಾ ಸರ್. ತಾವು ಗೆದ್ದಂಥ ಸಂದರ್ಭ ಎಷ್ಟು ಲೀಡ್ ಗೆದ್ದಿದ್ದೀರಾ ಸರ್ ತಾವು? ನಾನು 1580 ಮತಗಳಿಂದ 1580 ಮತಗಳ ಅಂತರದಿಂದ ಗೆದ್ದಿದ್ದೀರಾ ಸರ್. ತಾವು ಯಾವ ಪಕ್ಷದಲ್ಲಿ ತಮ್ಮನ್ನು ಗುರುತಿಸ್ಕೊಂಡಿದ್ದೀರಾ ಸರ್? ಬಿಜೆಪಿ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್. ತಾವು ರಾಜಕೀಯಕ್ಕೂ ಬರೋಕ್ಕಿಂತ ಮುಂಚೆ ತಮ್ಮ ವೃತ್ತಿ ಏನಾಗಿತ್ತು ಸರ್? ಅಂದರೆ ಸ್ಕೂಲಲ್ಲಿ ನಾನು SSLC ಬಿಟ್ಟ ತಕ್ಷಣವೇ ನಮಗೆ ಒಬ್ಬ ಹಿರಿಯರಿದ್ದರು ಮಾಲೂರಲ್ಲಿ, BA ನಾರಾಯಣಸ್ವಾಮಿ ಅಂತ. ಅವರು ಜನತಾ ಪಕ್ಷದಲ್ಲಿ 2-3 ಸಾರಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತಿದ್ರು. ಅವರು ನಮ್ಮವರೇ ಆಗಿದ್ದರಿಂದ ಅವ್ರ ಜೊತೆಯಲ್ಲಿ ಒಡನಾಟ ಇತ್ತು. ಹಂಗಾಗಿ ನಾನು 84-85ರಲ್ಲಿ SSLC ಮುಗಿಸ್ಕೊಂಡು ಮತ್ತು ವ್ಯವಸಾಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರ ಪರಿಚಯ ಆಗಿ ಅವ್ರ ಜೊತೆಲೆ ನನಗೆ 85-86ರಲ್ಲಿ ತಾಲೂಕು ಬ್ಯಾಕ್ವರ್ಡ್ ಜನರಲ್ ಸೆಕ್ರೆಟರಿ ಅಂತ ಮಾಡಿದ್ರು. ಹಂಗಾಗಿ ಆವತ್ತಿಂದ ನನಗೆ ರಾಜಕೀಯದ ಸ್ವಲ್ಪ ನಂಟು ಪರಿಚಯ ಇದೆ ಸರ್. ತಾವು ಮೊದಲು ವ್ಯವಸಾಯ ಮಾಡ್ಕೊಂಡಿದ್ದು ರಾಜಕೀಯಕ್ಕೆ ಯಾಕೆ ಬರಬೇಕು ಅಂತ ಅನಿಸ್ತು ಸರ್? ಸಮಾಜ ಸೇವೆ ಯಾಕೆ ಮಾಡಬೇಕು ಅಂತ ಅನಿಸ್ತದೆ? ಈಗ ಏನಾಗಿದೆ, ಸಮಾಜದಲ್ಲಿ ಒಳ್ಳೆ ಜನ ಕಡಿಮೆ ಆಗ್ತಾ ಇದ್ದಾರೆ. ಸಮಾಜದಲ್ಲಿ ಏನಾದರೂ ಒಂದು ಸಾಧಿಸಬೇಕು. ಇವತ್ತು ನನಗೆ ರಾಜಕೀಯದಲ್ಲಿ ನನಗೆ ಇಂಪ್ರೆಷನ್ ರಾಜಕೀಯಕ್ಕೆ ಬರಬೇಕು ಅಂತ ಅನಿಸಿದ್ದು ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರ ಒಂದು ಕಾರ್ಯವೈಖರಿ ಆ ದಿನಗಳಲ್ಲಿ ಅವರು ಮಾಡ್ತಾ ಇದ್ದಂಥ ಶಿಕ್ಷಣ ಕ್ಷೇತ್ರದಲ್ಲಿ ಕೊಟ್ಟಂಥ ಕೊಡುಗೆ, ಆಮೇಲೆ ಕುಡಿಯೋ ನೀರಿಗೆ ಮಾಡಿದಂಥ ಕೆಲಸಗಳು, ನನಗೇನೋ ಅವತ್ತು ರಾಮಕೃಷ್ಣ ಹೆಗಡೆ ಅವರು ನನಗೆ ಈ ರಾಜಕೀಯದಲ್ಲಿ ಏನೋ ಒಂದು ಹೊಸ ಉತ್ಸಾಹ ತಂದರು. ಅವರಲ್ಲಿ ನನಗೆ ನೋಡಿದೆ. ಹಂಗಾಗಿ ಈ ಕ್ಷೇತ್ರದಲ್ಲಿ ಹೋಗೋಣ, ಏನಾದರೂ ಒಂದು ಸೇವೆ ಮಾಡೋಣ, ನಮ್ಮದೇ ಆದಂಥ ಒಂದು ಕೊಡುಗೆ ಕೊಡೋಣ ಅಂತ ಅಂದ್ಕೊಂಡು ನಾನು ಈ ಕ್ಷೇತ್ರದಲ್ಲಿ ಸ್ವಲ್ಪ ತೊಡಗಿಸ್ಕೊಳ್ತಾ ಬಂದೆ ಸರ್. ತಾವು ತಮ್ಮ ಕುಟುಂಬದಲ್ಲಿ ನೀವೇ ಮೊದಲ ರಾಜಕೀಯಕ್ಕೆ ಬಂದಿದ್ದ ಅಥವಾ ಹಿಂದಿನಿಂದಲೂ ರಾಜಕೀಯದಲ್ಲಿ ಯಾರಿಲ್ಲ ಸರ್ ತಮ್ಮ ಕುಟುಂಬದಲ್ಲಿ? ಮನೆಯಲ್ಲಿ ಅವ್ರ ರೀತಿ ಯಾರು ರಾಜಕಾರಣದಲ್ಲಿ ಬಂದವರಲ್ಲ, ನಾನೊಬ್ಬನೇ. ನೀವೇ ಮೊದಲು? ಹೌದು ಸರ್. ತಾವು ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ಏನಾದ್ರು ಅನ್ಕೊಂಡಿದ್ದೀರಾ ಸರ್? ಅವಕಾಶ ಸಿಕ್ಕಿದ್ರೆ, ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಜನ ಈ ಥರ ಬೆಂಬಲ ಕೊಡ್ತಾ ಹೋದ್ರೆ ಇನ್ನೂ ಮುಂದೆ ರಾಜಕೀಯದಲ್ಲಿ ಸರ್. ಇವಾಗ ತಾವು ಗೆದ್ದ 3 ವರ್ಷ ಆಗಿದೆ. ತಮ್ಮ ಕ್ಷೇತ್ರಕ್ಕೆ, ನಮ್ಮ ತಾಲೂಕಿಗೆ ಏನೇನು ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದೀರಾ ಸರ್? ಅಭಿವೃದ್ಧಿ ಕೆಲಸಗಳು ತಾಲೂಕ್ ಪಂಚಾಯಿತಿಯಲ್ಲಿ ಎಲ್ಲರೂ ಹೇಳ್ತಾ ಇದ್ರು, ತಾಲೂಕ್ ಪಂಚಾಯಿತಿಯಲ್ಲಿ ಯಾವುದೇ ಅನುದಾನ ಬರೋದಿಲ್ಲ, ಪೋಸ್ಟ್ ಮ್ಯಾನ್ ಕೆಲಸ ಮಾಡೋದು ಅಂತ ನಮ್ಮ ಕೆಲವು ಸದಸ್ಯರು, ಬೇರೆ ಜನ ಎಲ್ಲ ಮಾತಾಡ್ತಾ ಇದ್ರು. ನಾನು ತಾಲೂಕ್ ಪಂಚಾಯಿತಿಯಲ್ಲಿ ನನಗನ್ಸಿರೋದು ಏನಂತಂದರೆ, ಉತ್ತಮವಾದ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ಅಂತಂದರೆ ಇಲ್ಲಿ ಅನುದಾನಗಳಿರೋದಿಲ್ಲ ತಾಲೂಕ್ ಪಂಚಾಯಿತಿಯಲ್ಲಿ. ಮತ್ತು ಒಂದು 28-30 ಇಲಾಖೆಗಳ ಒಂದು ಉಸ್ತುವಾರಿಯನ್ನು, ಜವಾಬ್ದಾರಿಯನ್ನು ನೋಡಿಕೊಂಡು ಈ ಜನಗಳಿಗೆ ಒಂದು ಕೆಲಸ ಸರಿಯಾದ ರೀತಿಯಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಇದು ಮುಟ್ಸೋವಂಥ ಒಂದು ಕೆಲಸ ಮಾಡೋಂಥದ್ದು ಒಳ್ಳೆ ಜವಾಬ್ದಾರಿ ಕೆಲಸ ಇದೆ. ಅಂದರೆ ದುಡ್ಡು ಮಾಡೋರಿಗೆ ತಾಲೂಕ್ ಪಂಚಾಯಿತಿ ಅಲ್ಲ, ಒಳ್ಳೆ ಕೆಲಸ ಮಾಡೋರಿಗೆ ತಾಲೂಕ್ ಪಂಚಾಯಿತಿಯಲ್ಲಿ ಒಳ್ಳೆ ಬೇಕಾದಷ್ಟು ಕೆಲಸ ಇದೆ. ಉತ್ತಮವಾದ ಕೆಲಸ ಮಾಡೋದಕ್ಕೆ ಎಲ್ಲ ಇಲಾಖೆಗಳಲ್ಲಿ ಹೋಗಿ ಜನಗಳಿಗೆ ಸ್ಪಂದನೆ ಕೊಡುವಂಥ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ. ನಾನು ತಾಲೂಕ್ ಪಂಚಾಯಿತಿಯಲ್ಲಿ ಗೆದ್ದಾದ ಮೇಲೆ ನನ್ನ ಕ್ಷೇತ್ರದ ಎಲ್ಲ ಜನಗಳ ವಿಶ್ವಾಸ ಗಳಿಸ್ಕೊಂಡು ತಾಲೂಕ್ ಪಂಚಾಯಿತಿಯಲ್ಲಿ ಬರೋಂಥ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಕುಡಿಯೋ ನೀರು ಇರ್ಬೋದು, ರಸ್ತೆಗಳಿರ್ಬೋದು, ಚರಂಡಿ ಇರ್ಬೋದು, ಸಿಮೆಂಟ್ ರಸ್ತೆಗಳಿರ್ಬೋದು, ಓವರ್ ಟ್ಯಾಂಕ್ ಇರ್ಬೋದು, ಈ ಥರ ಕಾರ್ಯಕ್ರಮಗಳನ್ನು ಸಾಕಷ್ಟು ಮಾಡ್ಕೊಂಡು ಬಂದಿದ್ದೀನಿ. ಉತ್ತಮವಾದ ಕೆಲಸ ಮಾಡಿದ್ದೀನಿ. ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದೀನಿ ಸರ್. ತಾವು ಇನ್ನು ಉಳಿದಿರೋ ಅಂತ 2 ವರ್ಷದಲ್ಲಿ ಇನ್ನು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಬೇಕು ಅಂತ? ನಾನು ಅಧ್ಯಕ್ಷನ ಆದಮೇಲೆ ನಾನು ತೀರ್ಮಾನ ಮಾಡಿಕೊಂಡಿದ್ದು, ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಈ ಹಾಸ್ಪಿಟಲ್ಗಳಲ್ಲಿ ಮಕ್ಕಳಿಗೆ ಸರಿಯಾಗಿ ಊಟ ಕೊಡ್ತಾ ಇಲ್ಲ, ಶೋಷಣೆ ಆಗ್ತಾ ಇದೆ ಅಂತ. ನಾನು ಫಸ್ಟು ಅಧ್ಯಕ್ಷನಾದಮೇಲೆ ನಾನು ಹಾಸ್ಪಿಟಲ್ ವಿಸಿಟ್ ಮಾಡಿದ್ದೀನಿ. ಸಾಕಷ್ಟು ಸಾರಿ ಹಾಸ್ಪಿಟಲ್ ವಾರ್ಡನ್ಗಳಿಗೆ, ಅಧಿಕಾರಿಗಳಿಗೆ ಮೀಟಿಂಗ್ ಕರೆದಿದ್ದೀನಿ. ಈ ಮಾಹಿತಿ ಎಲ್ಲ ತಗೊಂಡೋಗಿ ನಾನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿಗಳಿಗೆ ಸ್ಪಂದಿಸಿದರೆ ಸಭೆ ಕರೆದು ಮೂಲಭೂತ ಸೌಕರ್ಯಗಳಿಗೆ ಒಂದು ಸಭೆ ಕರೆದು ಕೂಡ
ಅವರು ಸಾಕಷ್ಟು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳು ಹೊರಟಿದ್ದಾರೆ. ಅಂದರೆ ನಾನು 5 ತಿಂಗಳ ಅವಧಿಯಲ್ಲಿ ನನಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ನಮ್ಮ ತಾಲೂಕ್ ಪಂಚಾಯತಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಉತ್ತಮ ಆಡಳಿತ ಅಭಿವೃದ್ಧಿ ಅಂತ, ಅಭಿವೃದ್ಧಿ ಕಡೆ ಒಳ್ಳೆ ದಿಕ್ಕಲ್ಲಿ ಕೆಲಸ ಮಾಡಿದ್ದೀನಿ ಅಂತ ನಮಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಏಪ್ರಿಲಲ್ಲಿ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗಿ ನಾವು ಪ್ರಧಾನಮಂತ್ರಿ ಇಲ್ಲ ಅಂತಂದರೆ ರಾಷ್ಟ್ರಪತಿಗಳಿಂದ ನಾವು ಇವತ್ತು ಪದಕ ಕೂಡ ತರ್ತಾ ಇದ್ವಿ. ನಮಗೆ 20,000 ರೂಪಾಯಿ ಬಹುಮಾನ ಕೂಡ ಇದೆ. ಹಾಗಾಗಿ 5 ತಿಂಗಳಲ್ಲಿ ನಾವು ಉತ್ತಮವಾದ ಕೆಲಸ ಮಾಡಿದ್ದೀವಿ. ಉತ್ತಮ ನಿರ್ವಹಣೆ ಅನ್ನೋ ಒಂದು ತಾಲೂಕು ಅಭಿವೃದ್ಧಿ ಪುರಸ್ಕಾರ ಅಂತ ನಮಗೆ ಸಿಕ್ಕಿದೆ. ಆಗಸ್ಟಿಂದ ಡಿಸೆಂಬರ್ 31ನೇ ತಾರೀಕುವರೆಗೂ ನಾವು ಮಾಡಿದಂಥ ಒಂದು ಉತ್ತಮ ನಿರ್ವಹಣೆ, ತಾಲೂಕು ನಿರ್ವಹಣೆ, ಏನು ಅಂತರ್ಜಾಲದಲ್ಲಿ ನಾವೇನು ಅಳವಡಿಸಿರುವಂಥ ಕೆಲಸಗಳಿಗೆಲ್ಲೂ ನಮಗೆ ಇವತ್ತು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಕೇಂದ್ರ ಸರ್ಕಾರ ನಮ್ಮ ತಾಲೂಕನ್ನು ಗುರುತಿಸಿ ನಮಗೆ ತಾಲೂಕು ಪಂಚಾಯತಿ ಪುರಸ್ಕಾರ ಅನ್ನೋ ಒಂದು ಪುರಸ್ಕಾರವನ್ನು ನೀಡ್ತಾ ಇದೆ. ಏಪ್ರಿಲಲ್ಲಿ ಹೋಗ್ತಾ ಇದ್ದೀವಿ. ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಎಷ್ಟೇ ದಿವಸ ಇಲ್ಲಿ ಭ್ರಷ್ಟಾಚಾರ ಮುಕ್ತವಾದ ರಾಜಕಾರಣ ಮಾಡಬೇಕು ಅನ್ನೋ ನನ್ನ ಧ್ಯೇಯ. ಅದು ನಮ್ಮ ಜನನೂ ಒಪ್ಪಿದ್ದಾರೆ. ನನಗೆ ಆ ಕೀರ್ತಿ ಇದೆ. ಎಲ್ಲಾದರೂ ನನ್ನ ಹೆಸರು ಹೇಳಿದಾಗ ಅಥವಾ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರದ ಕೈ ಹಾಕಲ್ಲ ಅನ್ನೋ ವಿಚಾರ ಎಲ್ಲ ಕಡೆ ಹೇಳ್ತಾರೆ. ನನಗೆ ಆ ಜನ ನನ್ನ ಮೇಲೆ ಇಟ್ಟಿರುವಂಥ ವಿಶ್ವಾಸ ಇನ್ನಷ್ಟು ನನಗೆ ಇಮ್ಮಡಿ ಮಾಡ್ತಾ ಇದೆ ಒಳ್ಳೆ ಕೆಲಸ ಮಾಡೋದಕ್ಕೆ. ಖಂಡಿತವಾಗ್ಲೂ ಒಳ್ಳೆ ಕೆಲಸ ಮಾಡ್ತೀನಿ. ಇದೇ ಥರ ಅಭಿವೃದ್ಧಿ ಕೆಲಸ ಖಂಡಿತ ಮಾಡ್ತೀನಿ. ಜನತೆ ಜೀವ ಇರೋವರೆಗೂ ಯಾವತ್ತೂ ಕೂಡ ನಾನು ಭ್ರಷ್ಟಾಚಾರದಲ್ಲಿ ಕೈ ಹಾಕೋದಿಲ್ಲ. ಈ ಸಮಾಜಕ್ಕೆ ಹುಟ್ಟಿದ್ದೀವಿ, ಏನಾದರೂ ಒಂದು ನೆನಪನ್ನು ಕೊಡಬೇಕು, ಒಳ್ಳೆ ಕೆಲಸ ಅಂತ ಮಾಡೋದಕ್ಕೆ ಖಂಡಿತ. ಸರ್, ತಮ್ಮ ತಾಲೂಕಿನ ಜನತೆ ತಮ್ಮ ಬಳಿ ಬಂದು ಯಾವ ಸಮಸ್ಯೆ ಜಾಸ್ತಿ ಹೇಳ್ಕೊತಾ ಇದ್ದಾರೆ? ಈಗ ಹೆಚ್ಚಿಗೆ ಈ ರೇಷನ್ ಕಾರ್ಡು ಸರ್ಕಾರ ₹1 ಅಕ್ಕಿ ಘೋಷಣೆ ಮಾಡಿತು. ಏನು ₹1 ಅಕ್ಕಿ ಜನಗಳಿಗೆ ಬೇಕಾಗಿರಲಿಲ್ಲ. ನನ್ನ ಒಂದು ಸಲಹೆ ಅಂತಂದರೆ, ಇವತ್ತು ಸುಮ್ಮನೆ ನಾವೆಲ್ಲ ಫ್ರೀ ಎಂದು ಕೊಡೋದು ಇದೆಲ್ಲ ಮಾಡಿ ಜನಗಳಿಗೆ ಎಲ್ಲೋ ಒಂದು ಕಡೆ ಮೋಸ ಮಾಡ್ತಾಯಿದ್ದೀವಿ. ದುಡಿದು ನಮ್ಮ ಶಕ್ತಿ ಮೇಲೆ ನಾವು ನಿಂತು ನಾವು ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕೇ ವಿನಃ ಸುಮ್ಮನೆ ಮತ ಬ್ಯಾಂಕ್ಗಾಗಿ ಸರ್ಕಾರಗಳು, ಯಾವುದೇ ಸರ್ಕಾರ ಇರಲಿ, ಮತ ಬ್ಯಾಂಕ್ಗಳಿಗಾಗಿ ಈ ರೀತಿ ನಾಟಕ ಆಡಿ ಆಮೇಲೆ ಆಶ್ವಾಸನೆಗಳನ್ನು ಕೊಟ್ಟು ಜನಗಳನ್ನು ಮರಳು ಮಾಡಿ ಈ ಕೆಲಸ ಮಾಡ್ತಾ ಇರೋದು ಯಾವ ಸರ್ಕಾರಕ್ಕೂ ಶೋಭೆ ತರುವಂಥ ಕೆಲಸ ಅಲ್ಲ. ಆರ್ಥಿಕವಾಗಿ ನಾವು ಸದೃಢವಾಗಿ ಬೆಳೆಯೋದಕ್ಕೆ ಏನು ಬೇಕು? ರೈತರಿಗೆ ನೀರು ಕೊಡಿ. ಈಗ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ಮರಳುಗಾಡು ಆಗ್ತಾ ಇದೆ. ಶಾಶ್ವತ ನೀರಾವರಿ ಹೋರಾಟ ಸಾಕಷ್ಟು ಸಾರಿ ಆಗಿದೆ. ಶಾಶ್ವತ ನೀರಾವರಿ ಹೋರಾಟ ಇಲ್ಲಿ ನಡೆದಿಲ್ಲ. ಎತ್ತಿನ ಹೊಳೆ ಅಂತಾರೆ, ಎತ್ತಿನ ಹೊಳೆ ಈ ಕಾಲಕ್ಕೆ ನಮಗೆ ಬರೋದಿಲ್ಲ. ಇಲ್ಲಿ ವರ್ತೂರು ಕೆರೆ ನೀರು ಅಂದರೆ ಫಿಲ್ಟ್ರ್ ಮಾಡಿ ಕೆರೆಗಳಿಗೆ ತುಂಬಿಸುವಂಥ ಕಾರ್ಯ ಮಾಡ್ತೀವಿ ಅಂತ ಜಗದೀಶ್ ಶೆಟ್ಟರ್ ಸರ್ಕಾರದಲ್ಲಿ ಘೋಷಣೆ ಆಗಿತ್ತು. ಅನುಮೋದನೆ ಕೂಡ ಆಗಿದೆ. ಟೆಂಡರ್ ಆಗಬೇಕು, ಆ ಕಾರ್ಯಕ್ರಮಗಳನ್ನು ಮಾಡಬೇಕು. ಇಂಥ ಒಂದು ಕೆಲಸಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ಇವತ್ತು ಯಾರೂ ಅನ್ನಕ್ಕೆ ಹಸಿತಾ ಇಲ್ಲ. ಅನ್ನಕ್ಕೆ ಕೊಡಬೇಕು ಅಂದರೆ ಎಷ್ಟು % ಜನ ಇದ್ದಾರೆ ಅವರನ್ನು ನೋಡಿ ಗುರುತಿಸಿ, ಅಂದರೆ ಏನೂ ಮಾಡೋದಕ್ಕೆ ಆಗದೇ ಇರೋಂಥ ಈ ಕುಂಟರು, ಅಂಗವಿಕಲರು ಇವ್ರು ಏನಿದ್ದಾರೆ, ಅವ್ರಿಗೆ ದುಡಿಯೋದಕ್ಕೆ ಶಕ್ತಿ ಇಲ್ಲ ಅಂಥವ್ರಿಗೆ ನೀವು ಸಹಾಯ ಮಾಡಿ, ಫ್ರೀಯಾಗಿ ನೀವು ಅಕ್ಕಿ ಕೊಡಿ, ನೀವು ಅವರಿಗೆ ವೈದ್ಯಕೀಯ ವೆಚ್ಚವನ್ನು ಕೊಡಿ, ಅಂಥವ್ರಿಗೆ ಮಾಡಿ. ಆರೋಗ್ಯವಾಗಿರುವಂಥ ವ್ಯಕ್ತಿಗಳು ಯಾಕೆ ಸೋಮಾರಿಗಳು ಮಾಡ್ತೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಒಂದು ವಿಚಾರವನ್ನು ಸರ್ಕಾರ ಗಮನಿಸಬೇಕು, ಇದನ್ನೆಲ್ಲ ಬಿಡಬೇಕು. ನಿಮ್ಮ ಅಭಿಪ್ರಾಯ ಕೊಡೋದು ಬೇಡ ಅಂತ? ಖಂಡಿತವಾಗ್ಲೂ ಕೂಡ ಕೊಡಲಿ. ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡಿ. ಎಲ್ರಿಗೂ ಕೊಡೋದು ತಪ್ಪು, ಎಲ್ರಿಗೂ ಕೊಡ್ತಾ ಇರೋದು ತಪ್ಪು. ಇವತ್ತೇನಾಗ್ತಾ ಇದೆ, ರೇಷನ್ ಕಾರ್ಡ್ ಸರಿಯಾಗಿ ನೀವು ನಿರ್ವಹಣೆ ಮಾಡಲಿಲ್ಲ. ಇವತ್ತು ₹1 kg ಅಕ್ಕಿ ಕೊಡ್ತಾ ಇದ್ದೀರಿ. ಪ್ರತಿಯೊಬ್ಬರು ಇವತ್ತು ಸ್ಥಿತಿವಂತರೇ ರೇಷನ್ ಕಾರ್ಡ್ ಹೆಚ್ಚಿಗೆ ತಗೊಳ್ತಾ ಇದ್ದಾರೆ. ಇವತ್ತು ಬಡವರಿಗೆ ಸಿಗ್ತಾ ಇಲ್ಲ. ನೀವು ಮಾಡ್ತಾ ಇರೋದು ಒಂದು ಕಡೆ ಸರ್ಕಾರನ ದಿವಾಳಿಗೆ ತರ್ತಾ ಇದ್ದೀರಿ, ಇನ್ನೊಂದು ಕಡೆ ಸೇರ್ಬೇಕಾಗಿರೋ ಸೇರ್ತಾ ಇಲ್ಲ. ಎಷ್ಟು ಸರಿ ಮಾಡ್ತಾ ಇದ್ದೀರಿ ನೀವು? ಯಾರು ಉತ್ತರ ಕೊಡ್ತೀರಿ ಇದನ್ನೆಲ್ಲ? ನಿಮ್ಮ ಆತ್ಮ ಹೋಗ್ತದ ಹೇಳಿ? ತಪ್ಪಿದೆ. ಸರ್, ತಮ್ಮ ಜನತೆ ಸಮಸ್ಯೆ ಹೇಳ್ಕೊಂಡಾಗ ತಮ್ಮ ಬಳಿಗೆ ಬಂದು ಅವ್ರ ಜೊತೆ ಯಾವ ಥರ ಸ್ಪಂದಿಸ್ತಾ ಬಂದಿದ್ದೀರಾ ಸರ್? ಅಧಿಕಾರಿಗಳು ಕರೆಸಿ ಮಾತಾಡ್ತೀವಿ. ಅಧಿಕಾರಿಗಳು ಅವ್ರ ಕೈಲಿ ಆಗೋದಾದರೆ, ಸಮಸ್ಯೆಗಳನ್ನು ಆಗೋದಾದರೆ ಆ ತಕ್ಷಣದಲ್ಲಿ ಅಲ್ಲೇ ಅವ್ರಿಗೆ ಪರಿಹಾರ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಅವರು ಮೇಲಧಿಕಾರಿಗಳ ಕೈಯಲ್ಲಿ ಮಾಡೋದಾದರೆ ನಾವು ತಾಲೂಕ್ ಪಂಚಾಯತಿಯಿಂದ ನಮ್ಮದೇ ಆದ ಲೆಟರ್ ತೊಗೊಂಡು ಹೋಗ್ತೀವಿ. ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮಾತಾಡಿದ್ದೀವಿ. ಕೆಲವು ಸಮಸ್ಯೆಗಳು ಬಗೆಹರಿದಿದೆ, ಕೆಲವು ಸಮಸ್ಯೆಗಳು ಸರ್ಕಾರದ ಮಟ್ಟದಲ್ಲಿ ಹೋಗಿದ್ದಾವೆ.
ನಮ್ಮ ಲೆವೆಲಲ್ಲಿ ಆಗೋದಿದ್ದು ಖಂಡಿತ ನಾವು ಇಲ್ಲೇ ಬಗೆಹರಿಸ್ತೀವಿ. ನಾವು ನಾಳೆ ಅಂತ ಹೇಳೋದಿಲ್ಲ, ಇವತ್ತು ಈಗಿಂದ ಈಗಲೇ ಮಾಡಿದ್ದೀವಿ. ನಮ್ಮಲ್ಲಿ ಆಗೋದಾದರೆ ಆಗದೇ ಇರೋದು ಅಧಿಕಾರಿಗಳು ಮಾಡಬೇಕಾಗಿರೋದು, ಮೇಲಧಿಕಾರಿಗಳು ಮಾಡಬೇಕಾಗಿರೋದು ಹಂತವಾಗಿ ಸ್ವಲ್ಪ ತಡ ಆಗ್ತದೆ. ಸರ್, ತಾಲೂಕ್ ಪಂಚಾಯತ್ ಸ್ಪರ್ಧಿಸಿ ಅಧ್ಯಕ್ಷರು ಆಗಿದ್ದೀರಾ, ಹೇಗನ್ನಿಸ್ತಿದೆ ಸರ್ ರಾಜಕೀಯ ಜೀವನ ತಮಗೆ? ನನಗೆ ರಾಜಕೀಯ ಅಂತಂದರೆ ಏನು ಅಂತ ಈಗ ಅರ್ಥ ಆಗಿದೆ. ರಾಜಕಾರಣದಲ್ಲಿ ಈ ಸಮಾಜದಲ್ಲಿ ಸಾಕಷ್ಟು ಜನಕ್ಕೆ ಒಳ್ಳೇದು ಬೇಕಾಗಿಲ್ಲ, ಅಧಿಕಾರಿಗಳಿಗೆ ಬೇಕಾಗಿಲ್ಲ. ಈ ಅದಕ್ಕೆ ಒಳ್ಳೆಯದು ಇವತ್ತು ಜನಗಳು ಸ್ವೀಕಾರ ಮಾಡ್ತಲ್ಲ, ಕೆಟ್ಟದ್ದು ಸ್ವೀಕಾರ ಮಾಡ್ತಿದ್ದಾರೆ. ಆದರೂ ಕೂಡ ನಾನು ಅದಕ್ಕೆ ಬೆನ್ನು ತೋರಿಸ್ತಾ ಇಲ್ಲ. ನಾನು ಎದೆ ಕೊಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಖಂಡಿತ ನನಗೆ ರೆಸ್ಪಾನ್ಸು ಸಿಗ್ತಾ ಇದೆ. ಕೆಲವರು ಇದ್ದಾರೆ ಇವತ್ತು ಕೂಡ ಒಳ್ಳೆ ಕೆಲಸ ಮಾಡೋದಕ್ಕೆ ಎಂಕರೇಜ್ ಕೊಟ್ಟು ಬೆನ್ನು ತಟ್ಟಿ ಮುಂದೆ ಹೋಗು ಅಂತ ಹೇಳೋಂಥ ಜನ ಇದ್ದಾರೆ. ನಾನು ಉತ್ತಮವಾದ ಕೆಲಸ ಮಾಡ್ತಾ ಇದ್ದೀನಿ ಅಂತ ತೃಪ್ತಿ ಇದೆ. ನನಗೇನು ಆ ಥರ ಅನ್ನಿಸ್ತಾ ಇಲ್ಲ. ನನಗೆ ಜನರು ಸಹಕಾರ ಇರೋದ್ರಿಂದ ಧೈರ್ಯವಾಗಿ ನಾನು ಮುಂದಿನ ಕೆಲಸ ಮಾಡೋದಕ್ಕೆ ನನಗಂತೂ ಆಸೆ ಆಗ್ತಾಯಿದೆ. ಸರ್, ತಾವು ರಾಜಕೀಯ ಪರಕ್ಕೆ ಗುರುಗಳು ಅಥವಾ ಸ್ಫೂರ್ತಿ ಅಂತ ಹೇಳಿದ್ದಾರೆ ಸರ್ ತಮಗೆ? ರಾಜಕೀಯ ಗುರುಗಳು ಸ್ಫೂರ್ತಿ ಮೊದಲನೇದಾಗಿ ರಾಜಕೀಯ ನನಗೆ ಸ್ಫೂರ್ತಿ ಅಂತಂದರೆ ರಾಮಕೃಷ್ಣ ಹೆಗಡೆ ಅವರು. ಅದ್ರ ಜೊತೆಯಲ್ಲಿ ನನಗೆ ಬಿ ಎ ನಾರಾಯಣಸ್ವಾಮಿ ಅವರು ಅಂತ ನಮ್ಮವರೇ ಒಬ್ಬರಿದ್ದರು. ಅವರು ರಾಜ್ಯ ಮಟ್ಟದ ನಾಯಕರವರು. ಹಾಗಾಗಿ ಅವ್ರ ಜೊತೆಲಿ ಹೋದ್ವಿ. ಅದಾದಮೇಲೆ ನಮಗೆ ಪ್ರಭಾಕರ್ ಅಂತ ಒಬ್ಬ ಸ್ನೇಹಿತರಿದ್ದರು ಮಾಲೂರಲ್ಲಿ. ಅವರು ಕೂಡ ಲಾಸ್ಟ್ ಟೈಮಲ್ಲಿ ಜನತಾ ದಳದಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ರು. ಅವ್ರ ಜೊತೆಯಲ್ಲಿ ನಾವು ಒಡನಾಟ ಇತ್ತು. ಅವ್ರ ಜೊತೆ ಅವರು ಕೂಡ ನಮಗೆ ರಾಜಕಾರಣದಲ್ಲಿ ಬೆಳೆಯೋದಕ್ಕೆ ಸಹಕಾರ ಕೊಟ್ಟರು. ಇದು ಎಲ್ಲಕ್ಕಿಂತ ಹೆಚ್ಚಿಗೆ ನಮಗೆ ಸನ್ಮಾನ್ಯ ಮಾಜಿ ಸಚಿವರು ಕೃಷ್ಣೇಶ್ ಶೆಟ್ಟರು ಅವರ ಆಶೀರ್ವಾದ ನಮ್ಮ ಜನಾಂಗಕ್ಕೆ. ನನಗೆ ಅವರು ತುಂಬ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಸರ್ ಈ ಕ್ಷೇತ್ರಕ್ಕೆ. ಹೌದು, ಅವರು ತುಂಬ ಒಳ್ಳೆ ಕೆಲಸನೂ ಮಾಡಿದ್ದಾರೆ. ದಾನ ಧರ್ಮದಲ್ಲಿ ಎತ್ತಿದ ಕೈಯವರು. ಉತ್ತಮವಾದಂಥ ಆಡಳಿತನೂ ಮಾಡಿದ್ದಾರೆ. ಅಭಿವೃದ್ಧಿ ಕೆಲಸಗಳು ತಾಲೂಕಲ್ಲಿ ಮಾಡಿದ್ದಾರೆ. ಏನೋ ದುರಾದೃಷ್ಟವಶಾತ್ ಅವರಿಗೆ ಯಾವುದೋ ಒಂದು ಕಾರಣದಿಂದ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಹಾಗಾಗಿ ಇಂಡಿಪೆಂಡೆಂಟ್ ನಿಂತುಕೊಂಡು ಸ್ವಲ್ಪ ಸಮಸ್ಯೆಗಳಾಗಿ ಅವರು ಸೋಲಂಗಾಯಿತು. ಅವರಿಂದ ನಮಗೆ ರಾಜಕಾರಣದಲ್ಲಿ ಒಳ್ಳೆ ಸ್ಥಾನ ಸಿಗೋದಕ್ಕೆ ನಿಜವಾಗ್ಲೂ ಅವರು. ಸರ್, ತಾವು ನಮ್ಮ ತಾಲೂಕ್ ಪಂಚಾಯತಿಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಸರ್? 18 ಜನ ಸದಸ್ಯರು. ಸರ್, ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ನಮ್ಮ ಕಡೆಯಿಂದ? ನಾನು ನನ್ನ ಹೆಂಡತಿ ಗ್ರಾಮ ಪಂಚಾಯತಿ ಸದಸ್ಯರ ಮಾಡಿದ್ದೆ. ಆ ಕಾಲದಲ್ಲಿ ಒಂದು ಕಮಿಟಿ ಏನಿತ್ತು, ಆ ಕಮಿಟಿ ಏನಿತ್ತು ತುಂಬ ಒಳ್ಳೆ ಕಮಿಟಿ, ಭ್ರಷ್ಟಾಚಾರನೇ ಇಲ್ಲದೆ ಅಂತ ನೋಡ್ಕೊಂಡಂಥ ಒಂದು ಕಮಿಟಿ. ಆ ಕಮಿಟಿ ನನಗೆ ತುಂಬ ಇಷ್ಟ ಆಗಿತ್ತು. ಮತ್ತು ಇವತ್ತು ನಮ್ಮ ತಾಲೂಕ್ ಪಂಚಾಯತಿ ಈ ಕಮಿಟಿ ನೋಡಿದ್ರೆ ಆ ಹಳೆ ನೆನಪು ನನಗೆ ಆಗ್ತಾ ಇದೆ. ತುಂಬ ಉತ್ತಮವಾದ ಒಳ್ಳೆ ಕೆಲಸ ಮಾಡೋಂಥ ಸ್ನೇಹಿತರು ನಮ್ಮ ಜೊತೆಗಿದ್ದಾರೆ. ಉತ್ತಮವಾದ ಆಡಳಿತಕ್ಕೆ ಸಹಕಾರ ಕೊಡುವಂಥ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ತುಂಬ ಇಷ್ಟ ಆಗುತ್ತೆ ನಮ್ಮ ಸದಸ್ಯರ ಬಗ್ಗೆ ನನಗೆ ಹೇಳ್ಕೊಳ್ಳೋದು. ಅವ್ರಿಗೆ ನಾವು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಒಳ್ಳೆಯವರು ಅಂತಂದರೆ ಕಿವಿ ಮಾತು ಹೇಳೋದೇನಿಲ್ಲ. ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಉತ್ತಮವಾದ ಆಲೋಚನೆವಂತರು, ವಿಚಾರವಂತರಿದ್ದಾರೆ. ನಮಗೆ ಅವ್ರಿಗೆ ಹೇಳುವಂಥದ್ದು ಏನಿಲ್ಲ. ಎಲ್ಲ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಕೆಲಸದಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸಿ ಒಳ್ಳೆ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡೋದ್ರಿಂದ ಅವರಿಗೆ ಹೇಳುವಂಥದ್ದು ಏನಿಲ್ಲ. ಉತ್ತಮವಾದ ನಮ್ಮ ಎಲ್ಲ ಸ್ನೇಹಿತರು ಸದಸ್ಯರಿದ್ದಾರೆ. ಸರ್, ತಾವು ಈ ಸ್ಥಾನ ಬರೋಕ್ಕೆ ನಿಮ್ಮ ತಾಲೂಕಿನ ಜನತೆನೇ ಕಾರಣ? ತಾಲೂಕಿನ ಜನತೆ ನನಗೆ ಕೃಷ್ಣೇಶ್ ಶೆಟ್ಟರು ಆಶೀರ್ವಾದ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕೃಷ್ಣೇಶ್ ಶೆಟ್ಟರಿಗೆ ಹೇಳೋದಕ್ಕೆ ನನಗೆ ಭಯ ಬರ್ತಾ ಇಲ್ಲ. ಕೃಷ್ಣೇಶ್ ಶೆಟ್ಟರ ಬಗ್ಗೆ ಹೇಳೋದಕ್ಕೆ ಸಾಕಷ್ಟು ಇದೆ. ಖಂಡಿತವಾಗಲೂ ಅವರಿಗೆ ನನ್ನದೇ ಆದ ನನ್ನ ಮನಸ್ಸಲ್ಲಿ ಅವರಿಗೆ ಆದ ಒಂದು ವಿಶೇಷವಾದ ಸ್ಥಾನ ಕೊಟ್ಟಿದೆ. ಸರ್, ಜನತೆಗೆ ಏನಾದ್ರು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಜನತೆ ನನ್ನ ಈ ಮಟ್ಟಿಗೆ ಬೆಳೆಸಿದ್ದಾರೆ. ಆ ಜನತೆ ಋಣ ತೀರಿಸ್ಕೊಳ್ಳೋಂಥ ಕೆಲಸ ಖಂಡಿತವಾಗ್ಲೂ ಪ್ರತಿ ದಿವಸ ಮಾಡ್ತಾ ಇದ್ದೀನಿ. ಈ ದೇಶ ಸಾಕಷ್ಟು ರಂಗಗಳಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟಿದೆ. ನಾವೆಲ್ಲರೂ ಕೂಡ ಇವತ್ತು
ನಮ್ಮನ್ನು ನಾವು ಕಾಪಾಡ್ಕೋಬೇಕಾದ್ರೆ, ಈ ದೇಶನ ರಕ್ಷಣೆ ಮಾಡ್ಕೋಬೇಕಾದ್ರೆ, ಈ ಪ್ರಕೃತಿನ ಉಳಿಸ್ಕೋಬೇಕಾದ್ರೆ, ನಾವೆಲ್ಲರೂ ಕೂಡ ಬದುಕಬೇಕಾದ್ರೆ, ಮತ್ತೆ ಇದೇ ಸ್ಥಿತಿಯಂತ ಇದೇ ರೀತಿಯ ಒಂದು ವಾತಾವರಣನ ನಿರ್ಮಾಣ ಮಾಡಬೇಕಾದ್ರೆ ಎಲ್ಲ ಪ್ರತಿಯೊಬ್ಬರ ನಾಗರಿಕರ ಕರ್ತವ್ಯ ಇವತ್ತು ಎಲ್ಲರೂ ಹೆಗಲ ಮೇಲೆ ಇದೆ, ಜವಾಬ್ದಾರಿ ಇದೆ. ಮೊದಲನೇದಾಗಿ ನಾವೆಲ್ಲರೂ ಸೇರಿ ಈ ಪ್ರಕೃತಿಯನ್ನು ಉಳಿಸೋಣ, ಈ ಭ್ರಷ್ಟಾಚಾರವನ್ನು ಓಡಿಸೋಣ, ಉತ್ತಮವಾದ ಒಂದು ಆಡಳಿತವನ್ನು ಕೊಟ್ಟು ಈ ನಮ್ಮ ದೇಶವನ್ನು ಸಂರಕ್ಷಣೆ ಮಾಡೋಣ ಅಂತ ಹೇಳ್ತೀನಿ. ಸರ್, ಓಕೆ ಸರ್. ಇದೇ ಥರ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ನಿಮ್ಮ ಕನಸುಗಳೇನಿದೆ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಇದೇ ಥರ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಷ್ಟು ಕಾಲ ತಮ್ಮ ಮನದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು.